ಜೈಲಿನಲ್ಲಿ ಐಷಾರಾಮಿ ಜೀವನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸೌಕರ್ಯಗಳನ್ನು ನೀಡ್ತಾ ಇರುವ ವಿಡಿಯೋ ವೈರಲ್ ಮಾಡಿದವರನ್ನ ಸರ್ಕಾರ ಕರೆದು ಸನ್ಮಾನ ಮಾಡಲಿ ಅಂತ ಅರವಿಂದ್ ಬೆಲ್ಲದ್ ಲೇವಡಿ ಮಾಡಿದ್ರೆ, ಸಂತೋಷ್ ಲಾಡ್ ಅವರು ಮಾತ್ರ ರಾಜೀನಾಮೆ ಕೇಳ್ತಿರೋರು ದೆಹಲಿ ಬಾಂಬ್ ಕೇಸ್ನಲ್ಲಿ ರಾಜೀನಾಮೆ ಪಡಿತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮರ್ಡರ್ ಆದ್ರೆ ಏನು ಮಾಡಬೇಡಿ, ಯಾಕಂದ್ರೆ ಅವ್ರ ಟೈಮಲ್ಲಿ ಮರ್ಡರ್ ಆಗಿದ್ದು ಅರೆಸ್ಟ್ ಮಾಡಿದಾರೋ ಅಂದರೆ ಆಗೋಯ್ತು. ಸಂತೋಷ್ ಲಾಡು ಇದಕ್ಕೆಲ್ಲ ಒಳಗೆ ತಲೆ ಹಾಕ್ಬೇಡಿ. ಯಾವ್ಯಾವ್ದು ಸಂಬಂಧವಿಲ್ಲದೆ ಇರೋದಕ್ಕೆಲ್ಲ ಲಿಂಕ್ ಮಾಡಕ್ಕೆ ಹೋಗಬೇಡಿ. ಇವನು ಯಾರೋ ನಮಗೆ ಇಟ್ಟ ಸಂಬಂಧವಿದ್ರೂ ಬೇರೆ ವಿಚಾರ, ಸಂಬಂಧನೇ ಇರಲ್ಲ ಲಿಂಕ್ ಮಾಡಿಬಿಡ್ತೀರಿ ತಂದು. ಸುಮ್ಮನೆ ಯಾವುದಕ್ಕೆ ಯಾವುದೋ ಕೇಳ್ಬಿಡೋದು. ಇಲ್ಲಿ ನಡೀತಾ ಇರೋದನ್ನ ಸಾರ್ ಪ್ರವಾಹ ಬಂದುಬಿಟ್ಟು ಸಿಕ್ಕಾಬಿಟ್ಟು ಊರೆಲ್ಲ ಮುಳುಗೋಗಿದೆ ಸಾರ್ ಅಂದರೆ, ಚಂದ್ರನ ಮೇಲೆ ಭೂಕಂಪ ಆಗಿದ್ದಾಗ ಯಾವನಾರು ಏನಾರು ಮಾಡ್ದ ಅಂತ ಅಂದ್ಬಿಡೋದು. ಸುಮ್ಮನೆ ಬಿಡ್ತಾ ಇರೋದು ಒಂದನ್ನು ಸರ್ ನಾವು ಕೇಳಿದ್ದು ಇಲ್ಲಿ ಸರ್. ನಾನು ಅದನ್ನೇ ಕೇಳ್ತಾರೆ, ಯಾರಿದ್ರು ಅಧಿಕಾರದಲ್ಲಿ? ಏನು ಮಾಡ್ತಿತ್ತು ಇಸ್ರೋ ಅವತ್ತು? ಯಾರೋ ಒಂದು ಮಂತ್ರಿ ಕೇಂದ್ರದಲ್ಲಿ ಅವತ್ತು ಬಿಟ್ರೆ ಆಯ್ತಪ್ಪ. ಲಿಂಕ್ ಮಾಡಬೇಡಿ. ಕಂಡಿದ್ದನ್ನೆಲ್ಲ ಕಂಡಿದ್ದಕ್ಕೆ. ಎರಡನೇದು ಈ ಧನ್ವೀರ್ದು, ಹಿ ಶುಡ್ ಗೋ ಟು ಹೈಕೋರ್ಟ್ ಅಂಡ್ ಟೇಕ್ ಪ್ರೊಟೆಕ್ಷನ್. ನನ್ನ ಪ್ರಕಾರದಲ್ಲಿ ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಎಗೇನ್ಸ್ಟ್ ದ ಪೊಲೀಸ್ ಅಂಡ್ ದ ಸ್ಟೇಟ್. ಏನು ತಪ್ಪೇನಿದೆ ಅದರಲ್ಲಿ? ಅಫೆನ್ಸ್ ಏನು? ಆಲ್ ರೈಟ್, ದಟ್ ವಿಡಿಯೋ ಹ್ಯಾಸ್ ಕಮ್ ಟು ಹಿಸ್ ಮೊಬೈಲ್ ಅಂತಾನೆ ಇಟ್ಕೊಳ್ಳೋಣ. ಆಲ್ ರೈಟ್, ಅವನದನ್ನು ಯಾರಿಗೋ ಫಾರ್ವರ್ಡ್ ಮಾಡಿಬಿಟ್ಟಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಅಫೆನ್ಸ್ ಏನು? ವಾಟ್ ಈಸ್ ದ ಕ್ರಿಮಿನಲ್ ಅಫೆನ್ಸ್? ಅದು ದರ್ಶನ್ಗೋಸ್ಕರ ಮಾಡಿದ್ದು. ನಿಮಗೆ ಗೊತ್ತಿತ್ತಾ? ನಾ ಬರ್ಕೊಟ್ಟಿದ್ದೀನ ಬಂದು ಅಫಿಡವಿಟ್ ಅಲ್ಲಿ. ನನಗೊಂದು ಪರಿಚಯ ಇದ್ದಾನೆ ಒಬ್ಬ ದರ್ಶನ್ ಅನ್ನೋ ಕಾರಣಕ್ಕೆ ನಾನು ಅವನಿಗೆ ಮಾಡಿದ್ದೀನಿ ಅಂತ ನೀವ್ ಯಾರು ಹೇಳಕ್ಕೆ? ಕೋರ್ಟ್ನಲ್ಲಿ ಇವ್ರು ವಾದ ಮಾಡೋ ಯಾರು? ದರ್ಶನ್ ಪರ ವಕೀಲರು. ಒಬ್ಬ ವಕೀಲರನ್ನು ಕೇಳ್ರಿ, ನನ್ನನ್ನು ಯಾಕ್ರಿ ಬಂದು ಕೇಳ್ತಿದ್ದೀರಿ? ನನ್ನನ್ನು ಯಾಕೆ ಕೇಳ್ತೀರಿ? ಅಫೆನ್ಸ್ ಏನು ಹೇಳಿ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಜೈಲ ಅಧಿಕಾರಿಗಳೇ ಕೊಟ್ಟಿರೋ ದೂರಲ್ಲ ಸರ್. ಯಾವನಾರು ಕೊಟ್ಟಿರಲಿ, ನನಗೇನು ಹೋಗ್ಬೇಕು? ಕಳ್ಳನೇ ಕಳ್ಳನ ಮೇಲೆ ಕೊಟ್ಬಿಟ್ರೆ ದೂರನ್ನ ಪರಮೇಶ್ವರ್ ಮೇಲೆ ಯಾಕೆ ದೂರ ಕೊಟ್ಟಿಲ್ಲ? ಹಂಗಾರೆ ಕೊಡಿ ದೂರನ ಪರಮೇಶ್ವರ್ ಮೇಲೆ. ನನಗಿದ್ರು ಒಂಥರ ಸಂತೋಷ. ನೋಡೋಣ ಯಾರು ಒಬ್ರು. ನೋ, ದಿಸ್ ಇಸ್ ಅನ್ಫೇರ್. ಯು ಕ್ಯಾನಾಟ್. ಅಫೆನ್ಸ್ ಏನು? ವೈರಲ್ ಮಾಡಿದೆ ನಾನಾ? ವೈರಲ್ ಆಗು ಪಾಪು ಅಂತ ಹೇಳಿದ್ನ? ಅದು ಆದ್ರೆ ನಾನೇನು ಮಾಡಲಿ ಅದಕ್ಕೆ? ಅಲ್ಲಿ ಕೊಡ್ತಾ ಇರೋ ಸೌಕರ್ಯ ಹೌದು ಅಲ್ವೋ ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಅದು ಹೌದಾ ಅಲ್ವಾ ಹೇಳಿ, ಮಾಡಿದ್ದದ್ದು ಹೌದಾ ಅಲ್ವಾ ಅಲ್ಲ. ನಂತರದ ಹಿಡ್ಕೊಂಡು ಕೂತಿದ್ದ ವಿಷಯ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ.